ರಾಜ್ಯ ಕಾಂಗ್ರೆಸ್ನಲ್ಲೂ ದೆಹಲಿ ದಂಡಯಾತ್ರೆ ಆರಂಭ ಆಗಿದೆ. ಸತೀಶ್ ಜಾರಕಿಹೊಳಿ ಬೆನ್ನಲ್ಲೇ ಈಗ KN ರಾಜಣ್ಣ ಕೂಡ ದೆಹಲಿಗೆ ಪ್ರಯಾಣಿಸುತ್ತಿದ್ದಾರೆ. ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ. ದಲಿತ ನಾಯಕರುಗಳು, ದಲಿತ ಸಚಿವರುಗಳು ದೆಹಲಿ ದಂಡಯಾತ್ರೆ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ಬೆನ್ನಲ್ಲೇ ಈಗ KN ರಾಜಣ್ಣ ಕೂಡ ದೆಹಲಿ ಕಡೆಗೆ ಮುಖ ಮಾಡಿದ್ದಾರೆ. ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ. ದಲಿತ ಸಚಿವರು ಖರ್ಗೆ, ರಾಹುಲ್, KC ವೇಣುಗೋಪಾಲ್ ಅವರನ್ನ ಭೇಟಿ ಮಾಡೋ ಪ್ರಯತ್ನ ನಡೆಯುತ್ತೆ. ಕುತೂಹಲ ಮೂಡಿಸಿದೆ ಸತೀಶ್ ಜಾರಕಿಹೊಳಿ ಮತ್ತು KN ರಾಜಣ್ಣ ಸೇರಿದಂತೆ ಒಂದಿಷ್ಟು ಜನ ನಾಯಕರ ನಡೆ. ದಲಿತ ಸಭೆ ಸಮಾವೇಶಕ್ಕೆ ಬ್ರೇಕ್ ಹಾಕಿದ್ದಕ್ಕೆ ಲೀಡರ್ಸ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. DK ಶಿವಕುಮಾರ್, ಸುರ್ಜೇವಾಲಾ ನಡೆ ವಿರುದ್ಧ ದಲಿತ ಲೀಡರ್ಸ್ ತಿರುಗಿ ಬಿದ್ದಿದ್ದಾರೆ. DK ಶಿವಕುಮಾರ್, ಸುರ್ಜೇವಾಲಾ ವಿರುದ್ಧ ವರಿಷ್ಠರಿಗೆ ಕಂಪ್ಲೇಂಟ್ ಕೊಡೋ ಸಾಧ್ಯತೆ ಕೂಡ ಬಹಳ ದಟ್ಟವಾಗಿದೆ. ಅಸಮಾಧಾನದ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒಂದಿಷ್ಟು ದೂರನ್ನ ಕೊಡೋ ಪ್ರಯತ್ನ ದಲಿತ ಸಚಿವರಿಂದ ಆಗ್ತಾ ಇದೆ. ಒಂದು ಸುರ್ಜೇವಾಲಾ ಅವರ ಮೇಲೂ ಕೂಡ ದೂರಿದೆಯಂತೆ. DCM DK ಶಿವಕುಮಾರ್ ಅವರ ಮೇಲೆ ಸಹಜವಾಗಿ ಒಂದು ದೂರಿದೆ. ಯಾಕಂದ್ರೆ ದಲಿತ ಸಮಾವೇಶ ಇಷ್ಟೊತ್ತಿಗೆಲ್ಲ ಹೋಗಬೇಕಿತ್ತು, ಇಷ್ಟೊತ್ತಿಗೆಲ್ಲ ಮುಗಿಬೇಕಿತ್ತು. DCM DK ಶಿವಕುಮಾರ್ ಎಲ್ಲ ಅಮೆರಿಕಕ್ಕೆಲ್ಲ ಹೋದ್ರು, ಬಂದ್ರು, ಡೈರೆಕ್ಟ್ ಡೆಲ್ಲಿಗೆ ಹೋದ್ರು. ಡೆಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತಲ್ಲೇ ಒಂದು ಸುದ್ದಿ ಬರುತ್ತೆ, ಇಲ್ಲ ದಲಿತ ಸಮಾವೇಶ ಕ್ಯಾನ್ಸಲ್ ಆಗಿದೆ ಅಂತ. ಆಮೇಲೆ DCM DK ಶಿವಕುಮಾರ್, ಹೌದಾ ನನಗೆ ಗೊತ್ತೇ ಇಲ್ಲ, ನಾನು ನೋಡೋಣ ವಿಷಯ ತಿಳ್ಕೊಂಡು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿ ರಾಜ್ಯಕ್ಕೆ ವಾಪಸ್ ಆದರು. ಆದರೆ ದಲಿತ ಸಚಿವರ ಪ್ರಕಾರ ಇದೆಲ್ಲ ನಿಲ್ಲಿಸಿದ್ದೆ DK ಶಿವಕುಮಾರ್ ಮತ್ತು ಸುರ್ಜೇವಾಲಾ ಅವರು ಸೇರಿಕೊಂಡು ಅಂತ ಒಂದು ಮನಸ್ಸಲ್ಲಿದೆ. ಹಾಗಾಗಿ ಅವರಿಗೆ ಸಹಜವಾಗಿ ಒಂದು ಬೇಸರ ಇದೆ, ಒಂದು ಆಕ್ರೋಶ ಇದೆ. ಆ ಹಿನ್ನೆಲೆಯಲ್ಲಿ ಅವರು ನೇರವಾಗಿ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಈ ವಿಚಾರಗಳನ್ನು ತಿಳಿಸ್ತಾರಂತೆ. ಅದರ ಜೊತೆಗೆ CM ಬದಲಾವಣೆ ಅಂತ, KPCC ಅಧ್ಯಕ್ಷರ ಬದಲಾವಣೆ ಅಂತ ಎಲ್ಲ ಗೊಂದಲಗಳಿಗೆ ಸ್ಪಷ್ಟನೆ ಪಡೆಯೋದಕ್ಕೂ ಕೂಡ CM ಆಪ್ತ ಬಣ ದೆಹಲಿಗೆ ಹೋಗ್ತಾ ಇದೆ. CM ಬದಲಾವಣೆ ಮಾಡಿದ್ರೆ ಮುಂದೆ ಏನಾಗುತ್ತೆ, ಪರಿಣಾಮಗಳು ಏನೇನು ಆಗೋ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರಂತೆ. ಹಲವು ಮಹತ್ವದ ವಿಚಾರಗಳ ಪಟ್ಟಿಯನ್ನು ಈಗಾಗಲೇ ದಲಿತ ಲೀಡರ್ಸ್ ಮಾಡಿಕೊಂಡಿದ್ದಾರೆ. KPCC ಅಧ್ಯಕ್ಷ ಸ್ಥಾನ ನೀಡಿದ್ರೆ ಮಂತ್ರಿ ಪದವಿ ನಾನು ಬಿಟ್ಟೇ ಬಿಡ್ತೀನಿ ಅಂತ ರಾಜಣ್ಣ ಈಗ ಆಲ್ರೆಡಿ ತಿಳಿಸಿದ್ರು. ಹೈಕಮಾಂಡ್ ಮುಂದೆನೂ ಕೂಡ ಅದನ್ನೇ ತಿಳಿಸೋದಕ್ಕೆ ಹೊರಟಿದ್ದಾರೆ. ಇನ್ನು ಬೆಳಗಾವಿ ರಾಜಕಾರಣದಲ್ಲಿ DK ಶಿವಕುಮಾರ್ ಹಸ್ತಕ್ಷೇಪ ಮಾಡ್ತಾರೆ ಅಂತ ಸತೀಶ್ ಜಾರಕಿಹೊಳಿ, ಅದೊಂದು ಕಂಪ್ಲೇಂಟು. ಖರ್ಗೆ ವಾರ್ನಿಂಗ್ ಬಳಿಕವೂ ಕೂಡ ಸಚಿವರ ದೆಹಲಿ ಯಾತ್ರೆ ಈಗ ಕಮ್ಮಿ ಆಗ್ತಿಲ್ಲ. ಹೋಗ್ತಾರೆ. ಭಾನುವಾರ ಅಷ್ಟೇ ಖರ್ಗೆ ಜೊತೆಗೆ ರಹಸ್ಯ ಮಾತುಕತೆಯನ್ನು ಪರಮೇಶ್ವರ್ ಸೇರಿ ಒಂದಿಷ್ಟು ಜನ ದಲಿತ ನಾಯಕರು ಮಾತಾಡಿದ್ರು. ಆದರೆ ಈಗ ಮತ್ತೆ ದೆಹಲಿಗೆ ಹೋಗಿ ಮತ್ತದೇ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಕಾಂಗ್ರೆಸ್ನ ನಾಯಕರುಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆರೋಪಗಳು ಬೇರೆ ಬೇರೆ ಇದೆ, ಸುಮಾರು ಆರೋಪಗಳಿದೆ. ಸತೀಶ್ ಜಾರಕಿಹೊಳಿ ಮೊನ್ನೆವರೆಗೂ ಇಲ್ಲ, ಹೋಗಲ್ಲ ಅಂತಿದ್ರು. ಈಗ ಹೋಗ್ತೀನಿ ಅಂತ ಹೊರಟಿದ್ದಾರೆ. ರಾಜಣ್ಣ ಕೂಡ ಹೊರಟಿದ್ದಾರೆ. ಆನಂದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಆನಂದ್, ರಾಜ್ಯ ಕಾಂಗ್ರೆಸ್ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವಂಥ ಕಾಂಗ್ರೆಸ್ಸಲ್ಲೂ ಕೂಡ ಗೊಂದಲಗಳು ಬಹಳಷ್ಟಿದೆ ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇದೆ ದೆಹಲಿ ದಂಡಯಾತ್ರೆ. ಯಾಕೆ ದೆಹಲಿಗೆ, ಯಾರ್ಯಾರು ದೆಹಲಿಗೆ, ಯಾರ್ಯಾರನ್ನ ಭೇಟಿ ಮಾಡ್ತಾರೆ, ಏನು ನಡೀತಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಆನಂದ್. ಪ್ರಣಂತ, ಪ್ರಮುಖವಾಗಿ ಬಿಜೆಪಿಯಲ್ಲಿ ಇರುವಂತೆ ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ಅಸಮಾಧಾನಗಳು ದಲಿತ ಸಚಿವರಿಗೆ ಇರತಕ್ಕಂಥದ್ದು. ಪ್ರಮುಖವಾಗಿ ದಲಿತ CM ಕಾರ್ಡ್ ಮೊದಲಿನಲ್ಲೂ ಕೂಡ ಪ್ಲೇ ಮಾಡ್ತಾ ಇದ್ದಾರೆ. ಮುಂದೆ ಏನಾದರೂ CM ಬದಲಾವಣೆ ಆಗಿದ್ದೇ ಆದ್ರೆ ದಲಿತ ಸಮುದಾಯಕ್ಕೆ ಮನೆಯನ್ನ ಹಾಕಬೇಕು ಅನ್ನೋ ಒಂದು ದಿಟ್ಟವಾದಂತಹ ಒಂದು ನಿರ್ಧಾರವನ್ನ ಈ ಒಂದು ಸಚಿವರು ವ್ಯಕ್ತಪಡಿಸಿಕೊಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಇಂಥ ಒಂದು ಕೆಲವೊಂದು ವಿಚಾರಗಳನ್ನು ಇಟ್ಕೊಂಡು ಸತೀಶ್ ಜಾರಕಿಹೊಳಿ ಮತ್ತೆ KN ರಾಜಣ್ಣ ಅವರು ಈಗಾಗಲೇ ದೆಹಲಿ ತಲುಪಿದ್ದಾರೆ. ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಒಂದಷ್ಟು ಪ್ರಯತ್ನಗಳನ್ನ ನಡೆಸಿರ್ತಕ್ಕಂಥದ್ದು. ಜೊತೆಗೆ ದೇವಸ್ಥಾನಕ್ಕೆ ಬಂದ ಮೇಲೆ ನಾವು ಗಂಟೆ ಬಾರಿಸದೆ ವಾಪಸ್ ಬರಕ್ಕಾಗುತ್ತಾ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಆ ಮೂಲಕ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನ ಸತೀಶ್ ಜಾರಕಿಹೊಳಿ ಅವರು ಮುಂದಿಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ದಲಿತ ನಾಯಕರ ಸಭೆ ಸಮಾವೇಶಗಳಿಗೆ ಬ್ರೇಕ್ ಬಿದ್ದ ಮೇಲಂತೂ ಇವರ ಒಂದು ಅಸಮಾಧಾನ ಹೆಚ್ಚಾಗ್ತಾ ಹೋಯಿತು. ಜೊತೆಗೆ DK ಶಿವಕುಮಾರ್ ಮತ್ತೆ ಸುರ್ಜೇವಾಲಾ ಅವರು ದಲಿತ ಸಮುದಾಯವನ್ನ ಹತ್ತಿಕ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇಂಥ ಒಂದು ಸಭೆಗಳಿಗೆ ಬ್ರೇಕ್ ಹಾಕಿ ದಲಿತ ಸಮುದಾಯವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅನ್ನೊಂದು ಅಸಮಾಧಾನ ಅವರಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಬೆಳಗಾವಿ ರಾಜಕಾರಣದಲ್ಲಿ ಪದೇ DK ಶಿವಕುಮಾರ್ ಅವರ ಹಸ್ತಕ್ಷೇಪ ಏನಿದೆ, ಇದಕ್ಕೆ ಸತೀಶ್ ಜಾರಕಿಹೊಳಿ ಅವರು ತೀವ್ರವಾದಂತಹ ಒಂದು ಅಸಮಾಧಾನಗೊಂಡಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಹಾಗೆ KN ರಾಜಣ್ಣ ಅವರು ನಿನ್ನೆ ದೆಹಲಿಗೆ ಹೋಗಿದ್ದಾರೆ. ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ KC ವೇಣುಗೋಪಾಲ್ ಈ ಮೂವರನ್ನು ಕೂಡ ಭೇಟಿ ಮಾಡಿ ಒಂದಷ್ಟು ಮಹತ್ವದ ಚರ್ಚೆಗಳನ್ನ ಮಾಡತಕ್ಕಂತ ಒಂದು ಸಾಧ್ಯತೆ ಇದೆ. ಮತ್ತೊಂದು ಕಡೆ KPCC ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಈ ದಲಿತ ನಾಯಕರು ಪಟ್ಟಣ ಹಿಡಿದಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರ ಬಳಿಕ ಅಹಿಂದ ನಾಯಕತ್ವವನ್ನು ಸಮರ್ಥವಾಗಿ ಮುನ್ನಡೆಸತಕ್ಕಂತ ಒಂದು ನಾಯಕ ಒಬ್ಬರು ಬೇಕಾಗಿದ್ದಾರೆ. ಜೊತೆಗೆ 2028ರ ಚುನಾವಣೆ ಒಂದು ದೃಷ್ಟಿಯಿಂದಲೂ ಕೂಡ ರೈಟ್. ಆನಂದ್, ನಿಮ್ಮನ್ನ ಮಾತನಾಡಿಸ್ತೀನಿ. CM ಮತ್ತು DCM ಬಣ, ಸಿದ್ದರಾಮಯ್ಯ ಬಣಕ್ಕೆ DCM DK ಶಿವಕುಮಾರ್ ಅವರೇ ಟಾರ್ಗೆಟ್. ಸದ್ಯಕ್ಕೆ ರಾಜ್ಯದಿಂದ ಸದ್ಯ ರಾಜ್ಯ ರಾಜಕಾರಣ ರಾಷ್ಟ್ರ ರಾಜಧಾನಿಗೆ ಶಿಫ್ಟ್ ಆಗಿದೆ. KPCC ಅಧ್ಯಕ್ಷರ ಬದಲಾವಣೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. DK ಶಿವಕುಮಾರ್ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ವರಿಷ್ಠರ ಬಳಿ ಒತ್ತಾಯವನ್ನು ಇಡ್ತಿದ್ದಾರೆ. CM ಸಿದ್ದರಾಮಯ್ಯ ಬಣದ ಆಪ್ತ ಸಚಿವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಮೇಲೆ ಒತ್ತಡ ಹೇರುತ್ತಿದ್ದಾರೆ.
ಸಚಿವರಾಗಿರೋ ಸತೀಶ್ ಜಾರಕಿಹೊಳಿ, KM ರಾಜಣ್ಣ ಸೇರಿದಂತೆ ಒಂದಿಷ್ಟು ಜನ ಈಗಾಗಲೇ ದೆಹಲಿಗೆ ತೆರಳಿ ಖರ್ಗೆ ಜೊತೆಗೆ ಚರ್ಚೆ ಕೂಡ ಮಾಡಿದ್ದಾರೆ. ಇವತ್ತು ಮತ್ತೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ KN ರಾಜಣ್ಣ ಅವರ ಜೊತೆಗೆ. ಆನಂದ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಆನಂದ್, DCM DK ಶಿವಕುಮಾರ್ ಮೇಲೆ ಏನು ಮುಖ್ಯಮಂತ್ರಿಗಳ ಆಪ್ತ ಬಣದ ಸಚಿವರುಗಳಿಗೆ ಏನದ ಅಂಥ ಆಕ್ರೋಶ ಅಥವಾ ಅಂಥ ಕೋಪ ಬರೋದ ಕಾರಣ ಏನು? ಪ್ರಣತ್, ಪ್ರಮುಖವಾಗಿ ಮೊದಲಿಂದಲೂ ಕೂಡ DK ಶಿವಕುಮಾರ್ ಅವರು ಬೆಳಗಾವಿ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ತೀವ್ರ ಅಸಮಾಧಾನಗೊಂಡಿರ್ತಕ್ಕಂಥದ್ದು. ಜೊತೆಗೆ ದಲಿತ ನಾಯಕರ ಒಂದು ಸಭೆ ಸಮಾವೇಶಗಳಿಗೆ DK ಶಿವಕುಮಾರ್ ಅವರು ಪರೋಕ್ಷವಾಗಿ ಬ್ರೇಕ್ ಆಗ್ತಾ ಇದ್ದಾರೆ. ಸಿಎಂ ಬದಲಾವಣೆ ಆಗಬೇಕು ಅನ್ನೋ ಒಂದು DK ಶಿವಕುಮಾರ್ ಮತ್ತೆ ಅವರ ಒಂದು ಟೀಮ್ ಒತ್ತಡ ಏನಿದೆ ಅದಕ್ಕೆ ವಿರುದ್ಧವಾಗಿ ನಿಂತಿರ್ತಕ್ಕಂಥದ್ದು ಈ ದಲಿತ ನಾಯಕರು. ಒಂದು ವೇಳೆ ಸಿಎಂ ಬದಲಾವಣೆ ಮಾಡಿದ್ದೆ ಆದ್ರೆ ದಲಿತ ಸಮುದಾಯಕ್ಕೆ ಮನೆ ಆಗಬೇಕು, ಇಲ್ಲವಾದ್ರೆ ಸಿದ್ದರಾಮಯ್ಯನವರನ್ನೇ ಬಾಕಿ ವರ್ಷವೂ ಕೂಡ ಮುಂದುವರಿಸಬೇಕು ಅನ್ನೋ ಒಂದು ಡಿಮ್ಯಾಂಡ್ ಇವರು ಇರ್ತಕ್ಕಂಥದ್ದು. ಹಾಗಾಗಿ ಪ್ರಮುಖವಾಗಿ KPCC ಅಧ್ಯಕ್ಷರು ಈ ಒಂದು ದಲಿತ ನಾಯಕರ ಒಂದು ಗೇಮ್ ಪ್ಲಾನ್ ಏನಿದೆ ಇದನ್ನ ಮನಗಂಡಿರ್ತಕ್ಕಂಥ DK ಶಿವಕುಮಾರ್ ಅವರು ಅವರ ಒಂದು ಸಭೆಗಳಿಗೆ, ಅವರ ಒಂದು ಮೀಟಿಂಗ್ಗಳಿಗೆ, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಿಗೆ ಬ್ರೇಕ್ ಹಾಕೊಂಡೇ ಬಂದ್ರು. ಇದು ದಲಿತ ನಾಯಕರ ಒಂದು ಅಸಮಾಧಾನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ 2028ರ ಒಂದು ಚುನಾವಣಾ ದೃಷ್ಟಿಯಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಈಗಿನಿಂದಲೇ ಸಿಎಂ ಕುರ್ಚಿಯನ್ನ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಈಗಲೂ ಕೂಡ ಸಿಎಂ ಬದಲಾವಣೆ ಮಾಡಿದ್ದೇ ಆದ್ರೆ ದಲಿತ ಸಮುದಾಯಕ್ಕೆ ಸಿಎಂ ಸ್ಥಾನವನ್ನು ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಇವರು ಇರ್ತಕ್ಕಂಥದ್ದು. ಹಾಗಾಗಿ DK ಶಿವಕುಮಾರ್ ಅವರನ್ನ ಯಾವುದೇ ಕಾರಣಕ್ಕೂ ಸಿಎಂ ಮಾಡಬಾರದು ಅನ್ನೋ ಒಂದು ಒತ್ತಾಯವನ್ನ ಇವರು ಮಾಡ್ತಾ ಇದ್ದಾರೆ. ಜೊತೆಗೆ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು, ಯಾಕೆಂದ್ರೆ ಲೋಕಸಭಾ ಚುನಾವಣಾ ಒತ್ತಲೆ ಹೇಳಿದ್ರಿ, ಎಲೆಕ್ಷನ್ ಆದ್ಮೇಲೆ KPCC ಅಧ್ಯಕ್ಷರ ಬದಲಾವಣೆ ಮಾಡ್ತೀವಿ ಅಂತ, ಆದ್ರೂ ಕೂಡ ಇನ್ನೂ ಯಾಕೆ ಮಾಡಿಲ್ಲ ಅನ್ನೋ ಒಂದು ವಿಚಾರವನ್ನ ಈ ದಲಿತ ನಾಯಕರು ಹೈಕಮಾಂಡ್ ಮುಂದೆ ಇಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ KN ರಾಜಣ್ಣ ಅವರು ಕೂಡ ಈಗಾಗಲೇ DK ಶಿವಕುಮಾರ್ ವಿರುದ್ಧ ಸೆಡ್ ಅನ್ನ ಹೊಡೆದಿರ್ತಕ್ಕಂಥದ್ದು. ಒಂದ್ ವೇಳೆ ನನಗೆ KPCC ಅಧ್ಯಕ್ಷ ಸ್ಥಾನ ಕೊಟ್ರೆ ನಾನು ಮಂತ್ರಿಗಿರಿಯನ್ನ ತ್ಯಾಗ ಮಾಡ್ತೀನಿ, ನಾನು KPCC ಅಧ್ಯಕ್ಷನಾಗೋಕೆ ತಯಾರಿದ್ದೀನಿ ಅನ್ನುವ ಮೂಲಕ DK ಶಿವಕುಮಾರ್ ವಿರುದ್ಧ ಈ ನಾಯಕರು ರಣತಂತ್ರಗಳನ್ನು ರೂಪಿಸ್ತಾ ಇರತಕ್ಕಂಥದ್ದು. ಎಲ್ಲ ವಿಚಾರಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆ ಮಾಡೋದಕ್ಕೆ ಇವತ್ತು ದೆಹಲಿಗೆ ಹೋಗಿದ್ದಾರೆ. ಪ್ರಣೋತ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.